ಇಲ್ಲಿ ಬನ್ನಿ. ಇಲ್ಲ ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಅವರು ಎಲ್ಲರ ಮುಂದೆ ತಾಲೂಕು ಮುಂದೆ ಏನು ಬರಬೇಕಾಗಿದೆ ಅಂತ இப்போ கூட காங்கிரஸ் ஸ்டேட்மெண்ட் கொடுக்குறாங்க. ஏதோ ஒரு ஃபங்க்ஷன் பேசுறாங்க, அவ்வளவுதான். அதை விட்டு இன்னொன்னு ரீகோட்டாவிட்ட வந்து ஒரு ஏபிஎம்சி ஆடு வருதுன்னு சொன்னாங்க. எல்லாம் சந்தோஷப்பட்டோம். நான் 2 நாள் 3 நாள் முன்னால போய் பார்த்தேன். ஒரு 10 ஜேசிபி ஒரு 10 லாரி நின்றுட்டு இருக்குது. ஏன் நின்றுது? நீ தான் தப்பு பண்ணல. ஏன் நிக்க வச்ச? ஓட ஒரு தண்ணி எடுத்துட்டானே கல்ல. ஏன் நின்றுது? 10 இருக்குது ரீகோட்டா. அப்படி போயிடா வந்து யாரும் கேட்கக்கூடாது. ஏன்னா வந்து வேலை ஸ்டேட் ஆயிடுச்சு. அதனால வந்து கேஜிஎஃப் இருக்கிறவங்க யாரும் கண்ணு ஒண்ணு இல்ல. தைத்தன்னு சொல்றேன் காங்கிரஸ்காரு எம்எல்ஏ மேடம் தைத்தன்னு சொல்லிட்டு எங்களுக்கு வந்து வீடு இல்ல. மைனிகர் இருக்கிறோம், வாடிக்கை வீட்டுல இருக்கிறோம். ஒரு 10க்கு 10 வீட்டுல இருக்கிறோம். அதை பத்தி என்னைக்குமே நீங்க போராட்டம் பண்ணல, என்னைக்குமே வாய்ப்பு இருக்கல. ஆனா வந்து கௌதம் நகர்ல காசாப்னா 10 நாள் போறீங்க நீங்க. ஏன்னா நல்லா பணம் இருக்கிறாங்க, அவங்களோட மனுஷன் இருக்கிறான், நாங்களும் மனுஷன் தான். எங்களுக்கும் நீங்க சப்போர்ட் பண்ணோம், எங்களுக்கும் வீடு வேணும். அதனால வந்து எம்எல்ஏ மேடம் ரைட்ஸ் கேட்டுக்கிறேன், தப்பு பண்ண போகாதீங்க. குப்பை கொட்டுறதுக்கு நீங்க சப்போர்ட் பண்ற நான் கண்டிப்பா பண்ணிக்கிறேன். அதை தயவுசெய்து கொட்டாதீங்கன்னு சொல்லி ಕೇಳಿಕೊಳ್ಳುತ್ತೇನೆ. ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂತ ಮಾಧ್ಯಮದ ಸ್ನೇಹಿತರೆ, ನಮ್ಮೆಲ್ಲ ಬಂಧುಗಳೇ, ನಮಗೆ ಬೆಳಗ್ಗೆಯಿಂದ ಇಲ್ಲಿ ತನಕ ನಮ್ಮ ಪ್ರತಿಭಟನೆಗೆ ಸಹಕಾರವನ್ನ ನೀಡಿದಂತ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಬಂಧುಗಳೇ, ಇವತ್ತಿನ ಪ್ರತಿಭಟನೆಯ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದರೆ ಯಾರ ಬಳಿ ಹೋಗಿ ನಾವು ಇದನ್ನ ಪ್ರತಿಭಟನೆಯ ಮೂಲಕ ಈ ಜನರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ಕೆಜಿಎಫ್ ತಾಲೂಕು ಕಚೇರಿ ಮುಂದೆ ಇವತ್ತು ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ವಿಷಯದ ಬಗ್ಗೆ ಅನೇಕ ದಲಿತ ಪರ ಸಂಘಟನೆಗಳು, ಬೇರೆ ಬೇರೆ ಮುಖಂಡರುಗಳು ಎಲ್ಲರೂ ಕೂಡ ಈ ವಿಷಯಗಳನ್ನ ಸಾರ್ವಜನಿಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನು ಬಾಲಕೃಷ್ಣನವರು ಮಾತಾಡಿದ್ರೆ ಇದು ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ನಮ್ಮ ಜೊತೆಲಿ ಯಾವ ರೀತಿ ನಮ್ಮೆಲ್ಲರ ಒಟ್ಟಿಗೆ NDA ಅವ್ರನ್ನ ಕರ್ಕೊಂಡು ಅವರ ಸಮಾಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಹೇಗೆ ರೂಪಿಸ್ಬೇಕು ಅಂತೇಳಿ ಅನೇಕ ಸಾರಿ ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ಬಂಧುಗಳೇ, ನಿಮ್ಗೆಲ್ಲರಿಗೂ ನಾನು ತಿಳಿಸೋದಿಷ್ಟೇ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡ್ತೀವಿ ಹೊರತು ಯಾರ ವಿರುದ್ಧವಾಗಿ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮತ್ತು ಒಂದು ಸಂಸ್ಕಾರ. ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ದಿನನಿತ್ಯ ನೀವು ನೋಡ್ತಾ ಇದ್ದೀರಿ. ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆನೇ ಇವತ್ತು ಆರೋಪ ಬಂದಿರತಕ್ಕಂಥದ್ದು ಮೈಸೂರಿನ ಮೂಢ ಹಗರಣ. ಅದು ನ್ಯಾಯಾಲಯದಲ್ಲಿ ಇದೆ. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗುದಿಲ್ಲ. ಅದೇನ್ ತೀರ್ಪಾಗುತ್ತೋ ಎಲ್ಲರಿಗೂ ತಮ್ಗೆ ಗೊತ್ತಾಗತ್ತೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತೇಳಿ ಅಲ್ಲಿನ ನಿಗಮದ ಅಧ್ಯಕ್ಷರು, ಆ ಇಲಾಖೆಯ ಸಚಿವರಾದಂತ ನಾಗೇಂದ್ರ ಅವರು, ಆ ನಿಗಮದ ಅಧಿಕಾರಿಗಳು ಇವತ್ತು ಯಾವ ರೀತಿ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ಜಗಜ್ಜಾಹೀರಾತಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಆ ವಿಷಯದ ಬಗ್ಗೆ ಸದನದಲ್ಲಿ ಹೇಳ್ತಾರೆ. ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಮತ್ತೆ ನಮ್ಮ ಮೇಲ್ಮನೆಯ ನಾಯಕರಾದಂತ ಚಲವಾದಿ ನಾರಾಯಣಸ್ವಾಮಿ ಕೇಳಿದ ಪ್ರಶ್ನೆಗೆ ಅವರ ಉತ್ತರ 187 ಕೋಟಿ ಅಲ್ಲ, ಬರೀ 87 ಕೋಟಿ ರೂಪಾಯಿ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಸದನದಲ್ಲಿ ಅವರು ಒಪ್ಕೊಳ್ತಾರೆ. ಅದು ಆನ್ ರೆಕಾರ್ಡ್ ಆಗಿದೆ ಸದನದಲ್ಲಿ. ಹಾಗಾದ್ರೆ ಯಾವ ಬುಡಕಟ್ಟು ಜನಾಂಗವನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಮಾಡಿದ್ದಾರೆ ನಮ್ಮ ಪಕ್ಷದವರು ಅನ್ನುವಂಥದ್ದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಇದು ಆರೋಪ ಸಾಬೀತಾದಂಗೆ ತಾನೆ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದಾರಲ್ವಾ? ಅದರ ಜೊತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಅವರ ಅಭಿವೃದ್ಧಿಗೋಸ್ಕರ ಕ್ರಿಯಾ ಯೋಜನೆ ಮೂಲಕ 24.5% ಹಣವನ್ನ ಈ ರಾಜ್ಯದಲ್ಲಿರ್ತಕ್ಕಂಥ ಆ ಜನಾಂಗವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮೀಸಲಿಟ್ಟಂತ ಹಣವನ್ನ ಸುಮಾರು 25,000 ಕೋಟಿ ಹಣ, ಈ ಹಣವನ್ನ ಯಾವುದಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ? ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ
ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹಣವನ್ನ ಅದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಚುನಾವಣೆ ಸಂದರ್ಭದಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಿಂದುಳಿದವರು ಅವ್ರಿಗೆಲ್ಲರಿಗೂ ಕೂಡ ಅಭಿವೃದ್ಧಿಯತ್ತ ರಕ್ಷಣೆ ಮಾಡುವುದೊಂದು ಒಂದೇ ಒಂದು ಪಕ್ಷ, ಅದು ಕಾಂಗ್ರೆಸ್ ಅಂತೇಳಿ ನೀವು ಚುನಾವಣೆ ಪ್ರಚಾರದಲ್ಲಿ ಹೋದ್ರಲ್ಲ. ಆದ್ರೆ ಚುನಾವಣೆಯಲ್ಲಿ ನೀವು ಗೆದ್ದ ನಂತರ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಅವರ ಸಮಾಧಿ ಮೇಲೆ ಸರ್ಕಾರ ಮಾಡ್ತಾ ಇದ್ದೀರಿ. ದಲಿತರಿಗಿಟ್ಟಂತ ಮೀಸಲಾಗಿ ಇಟ್ಟಿರ್ತಕ್ಕಂಥ 25,000 ಕೋಟಿ ಹಣವನ್ನ ದುರುಪಯೋಗ ಮಾಡಿ ನಿಮ್ಮ ಪಕ್ಷ ಅಭಿವೃದ್ಧಿ ಮಾಡಲಿಕ್ಕೆ, ನಿಮ್ಮ ಪಕ್ಷ ಕೊಟ್ಟಂತ 5 ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಿ. ಅದಕ್ಕಾಗಿ ನಾವು ಇವತ್ತು ಸಾರ್ವಜನಿಕವಾಗಿ ಈ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂತ ಶಾಸಕರಿದಾರಲ್ಲ, ಅವರಿಗೆ ಮನವರಿಕೆ ಆಗಿದೆಯೋ ಗೊತ್ತಿಲ್ಲ. ನಾವು ಸೋಲನ್ನು ಸ್ವೀಕಾರ ಮಾಡಿದ್ದೇವೆ, ಹತಾಶರಾಗಿಲ್ಲ, ಅಸಹಾಯಕರಾಗಿಲ್ಲ. ಹೋರಾಟ ನಮ್ಮ ಹಕ್ಕು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಹೋರಾಟದ ಮೂಲಕವೇ ನಾವು ಪಡ್ಕೊಳ್ಬೇಕು ಅಂತೇಳಿ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಏನಾಗಿದೆ, ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಸರ್ವೆ ನಂಬರ್ 36 ಐಸಂದ್ರ ಮಿಟ್ಟೂರು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್, ಅದರಲ್ಲಿ 300 ಎಕರೆ ಜಾಗವನ್ನ ಬೆಂಗಳೂರಿನ ಕಸವನ್ನ ತೆಗೆದುಕೊಂಡು ಹಾಕ್ಬೇಕು ಅಂತೇಳಿ ತಾಲೂಕು ಕಚೇರಿ ಒಳಗಡೆ ಕೂತಿರ್ತಕ್ಕಂಥ ತಹಸೀಲ್ದಾರು ಸೇರಿ ಈ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ನೀವೆಲ್ಲರೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ 300 ಎಕರೆ ಜಾಗ ಇದೆ ಅಂತೇಳಿ ನೀವೇ ತಾನೇ ಸರ್ಕಾರಕ್ಕೆ ವರದಿ ಕೊಟ್ಟಿರೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ಮೀಡಿಯಾದಲ್ಲಿ ಪತ್ರಿಕೆಯಲ್ಲಿ ನಾನು ನೋಡಿದೆ, ಇಲ್ಲ ಒಂದು ಸುತ್ತಿನ ಮಾತುಕತೆ ಆಗಿದೆ, ಇನ್ನೊಂದು ಉಳಿದು ನಿರ್ದೇಶನ ಆಗಲಿ ಆದೇಶ ಆಗಲಿ ನಮ್ಗೆ ಇನ್ನೂ ಯಾವುದು ಬಂದಿಲ್ಲ. ಅದು ಒಂದು ಸುತ್ತಿನ ಮಾತುಕತೆ ಆಗಿರೋದಂತೂ ನಿಜ. ಇಲ್ಲಿ 300 ಎಕರೆ ಜಾಗ ಇದೆ ಅಂತೇಳಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅದು ಆಗ್ತಾರ ಬಿಡ್ತಾರ ಗೊತ್ತಿಲ್ಲ, ಇನ್ನು ಆದೇಶ ಆಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನಮ್ಮವರೇ, ಇಲ್ಲಿ ಮಾಧ್ಯಮದ ಸ್ನೇಹಿತರು, ನಮ್ಮೂರವರು, ನಮ್ಮ ಪ್ರದೇಶದವರು, ಇಲ್ಲಿರ್ತಕ್ಕಂಥವ್ರೆ. ನೀವು ಕೂಡಂ ಹೋರಾಟ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದ್ರಿ. ಅವತ್ತು ಇದೇ ರೀತಿ ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳನ್ನೊಳಗೊಂಡಂತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ಸೇರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ. ಸೇವ್ ಕೆಜಿಎಫ್ ಅಂತೇಳಿ ಕೂಡಂ ಅಣುತ್ಯಾಜ್ಯವನ್ನ ಇಲ್ಲಿ ತಂದಾಕ್ಬೇಕಂತೇಳಿ ಪ್ರಯತ್ನ ಮಾಡಿದ್ದು ನಿಜ. ಆದ್ರೆ ಆವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಲೋಕಸಭಾ ಸದಸ್ಯರಾಗಿದ್ರು. ಅವತ್ತು ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ನಾವೆಲ್ಲರೂ ಹೋರಾಟ ಮಾಡಿದ ಪ್ರತಿಫಲ, ಆ ಅಣುತ್ಯಾಜ್ಯದ ಒಂದು ನಿಗಮದ ಒಬ್ಬ ಅಧಿಕಾರಿ ಬಂದು ಕೂಡಂ ತ್ಯಾಜ್ಯವನ್ನ ಈ ಕೆಜಿಎಫ್ ಅಲ್ಲಿ ಹಾಕ್ಬೇಕಂತ ಪ್ರಯತ್ನ ಪಟ್ಟಿದ್ದು ನಿಜ. ಆದ್ರೆ ನಿಮ್ಮ ಹೋರಾಟದ ಪ್ರತಿಫಲತೆ ನಾವು ಇದನ್ನು ಹಿಂತೆಗೆದುಕೊಂಡಿದ್ದೇವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದ ಮೂಲಕ ಕೊಡ್ತಾರೆ. ಇದು ಅಧಿಕೃತ ತಾನೆ? ಇಲಾಖೆಯ ಅಧಿಕೃತವಾದಂತ ಅಧಿಕಾರಿಗಳು ಈ ರೀತಿ ನಿಲ್ಲಿಸಿದಿವೆ ಅಂತ ಹೇಳಿದಾಗ ಮಾತ್ರ ನಾವು ನೆಮ್ಮದಿಯಾಗಿ ಇದ್ವಿ. ಇವತ್ತು ಆ ಅಣು ತ್ಯಾಜ್ಯವನ್ನ ಇಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಹಾಕೋದು ಇಲ್ಲ, ಹಾಕಿದ್ರೆ ಬಿಡೋದು ಇಲ್ಲ. ಆದ್ರೆ ಅದೇ ರೀತಿ ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಪ್ರಯತ್ನವನ್ನ 300 ಎಕರೆ ಜಾಗದಲ್ಲಿ ಇವತ್ತು ಬೆಂಗಳೂರಿನ ಕಸ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಾಯನರ ಅಕ್ಕಂಗರು ಎಲ್ಲ ತಿಳ್ಕೊಳ್ರಿ, ಒಂದು ದಿವಸಕ್ಕೆ 4,500 ಟನ್ ಬೆಂಗಳೂರು ಕಸ ಉತ್ಪತ್ತಿ ಆಗ್ತದೆ. ಆ 4,500 ಟನ್ನು ಎಲ್ಲ ಇಲ್ಲಿ ಬಂದು ಹಾಕೋದಕ್ಕೆ ಪ್ರಯತ್ನ. ಕೆಜಿಎಫ್ ಏನ್ ಮಾಡ್ತಾ ಇದ್ದೀರಿ? ನೀವು ಗೆದ್ದಿದ್ದೀರಿ, ನಿಮ್ಗೆ ಅಧಿಕಾರ ಇದೆ ಅಂತೇಳಿ ನಾನು ಇನ್ನೇನೋ ರೀತಿಯಲ್ಲಿ ನಾನು ಆವೇಶದಿಂದ ಮಾತಾಡಕ್ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ತಲೆಬಾಗಬೇಕು. ಆದ್ರೆ ನೀವು ಮಾಡ್ತಕ್ಕಂಥ ತೀರ್ಮಾನಗಳಿದೆಯಲ್ಲ ನಿಮ್ ಸರ್ಕಾರ, ಕೆಜಿಎಫ್ ಅಲ್ಲಿ ಇರತಕ್ಕಂಥ ಜಾಗನೇ ಬೇಕಾ ನಿಮ್ಗೆ ಬೆಂಗಳೂರು ಕಸ ಹಾಕೋಕೆ? ಅದೇ ಈ ಕೆಜಿಎಫ್ ಅಲ್ಲಿ ಇರ್ತಕ್ಕಂಥ ಜನ ಅಷ್ಟು ಅಮಾಯಕರ? ಇಲ್ಲಿರ್ತಕ್ಕಂಥ ಜನರು ಆರೋಗ್ಯವಾಗಿರೋದು ಬೇಡವಾ? ಇರೋರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದು ಬೇಡವಾ? ಮತ್ತೆ ಯಾವ ರೀತಿ ನೀವು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀರಿ? ಏನ್ ಮಾಡಿದೀರಿ ಅಂತ ನೀವು ಮಾತಾಡ್ತೀರಿ?
ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ, ಕೊಟ್ಟಿದ್ದು ನಾನು ನೋಡಿದೆ. ಈ ಕ್ಷೇತ್ರದ ಶಾಸಕರು ಕನ್ವಿನ್ಸ್ ಮಾಡ್ತೀನಿ ಅಂತ ಮಾತಾಡ್ತೀನಿ ಮಾಧ್ಯಮದ ಮೂಲಕ. ನೀವು ಯಾರಿಗೆ ಕನ್ವಿನ್ಸ್? ಕೆಜಿಎಫ್ ಕ್ಷೇತ್ರ ಜನರಿಗೆ ನಾನು ಕಸ ತರ್ತೀನಿ, ನೀವು ಸಮಾಧಾನ ಇರ್ರಿ ಅಂತನ ಇದು ಕನ್ವಿನ್ಸ್ ಮಾಡೋದ? ಮಾನ್ಯ ಶಾಸಕರೇ, ನೀವು 2ನೇ ಬಾರಿ ಆಯ್ಕೆ ಆಗಿದ್ದೀರಿ, ನಿಮಗೆ ಅಧಿಕಾರ ಇದೆ. ಈ ಕ್ಷೇತ್ರ ಜನ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ. ನೀವು ಇಲ್ಲಿ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಒಂದು ಕಡೆ ಆದ್ರೆ, ನೀವು ಕೂಡಲೇ ಹೋಗ್ಬೇಕು ಮುಖ್ಯ ಕಾರ್ಯದರ್ಶಿ ಬಾಗಿಲಲ್ಲೋ ಅಲ್ಲಿ ಒಳಗಡೆ ಕೂತ್ಕೊಂಡು ಬಾಗಿಲು ಬೀಗ ಹಾಕಿ ನೀವು ಅಲ್ಲಿ ಪ್ರತಿಭಟನೆ ಮಾಡಿ, ಮುಖ್ಯಮಂತ್ರಿಗಳ ಕಚೇರಿಗೆ ನುಗ್ಗಿ ಪ್ರತಿಭಟನೆ ಮಾಡಿ, ಸ್ವಾಮಿ ನಿನಗೆ ನಂದೊಂದು ಓಟ್ ಇದೆ, ಆ ಓಟ್ ಕೊಟ್ಟಿದ್ದು ಕೆಜಿಎಫ್ ಕ್ಷೇತ್ರ ಜನ, ನೀವಲ್ಲ, ಅದು ಕೂಡಲೇ ವಾಪಸ್ ತಗೊಳ್ಳಿ, ನಿಮ್ಮ ಅಧಿಕಾರಿಗಳಿಗೆ ಹೇಳಿ, ನೀವು ಮಾಧ್ಯಮದ ಮೂಲಕ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳಿ ಕೂತ್ಕೋಬೇಕಾಗಿತ್ತು. ಶಾಸಕರೇ, ಮಾಡಿದ್ದೀರಾ? ನಾವಿದು ಕೇಳಬಾರ್ದಾ? ಇದು ನಮ್ಮ ಮಕ್ಕಲ್ವಾ? ನೀವು ಇಲ್ಲಿ ಕೆಜಿಎಫ್ ಅಲ್ಲಿ 4 ಜನನ ಕರೆದು ಬಿಟ್ಟು ನೀವು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ, ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಿರಲ್ಲ. ಇಲ್ಲಿ ಯಾಕೆ ಹೇಳ್ತೀರಿ? ನಮ್ಮ ಮಾಧ್ಯಮದವರು ಇಲ್ಲಿ ನೀವು ಪ್ರೆಸ್ ಮೀಟ್ ಮಾಡ್ರಿ ಅಂತ ಹೇಳಿಲ್ಲ, ನಮ್ಮ ಕ್ಷೇತ್ರದ ಜನರು ಪ್ರೆಸ್ ಮೀಟ್ ಇಲ್ಲಿ ಮಾಡಿ ಅಂತ ಹೇಳಿಲ್ಲ. ಯಾವ ಸರ್ಕಾರ ನಿಮ್ಮದು ರಾಜ್ಯದಲ್ಲಿ ಇದೆಯೋ ಆ ವಿಧಾನಸೌಧದ 3ನೇ ಮಾಡಿಯಲ್ಲಿ ಕೂತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಡೆ ಹೋಗಿ ನಿಯೋಗ ಕರ್ಕೊಂಡು ಮಾತಾಡಿ. ಸಚಿವ ಸಂಪುಟದಲ್ಲಿ ನಿಮ್ ತಂದೆಯವರೇ ಮಂತ್ರಿ ಆಗಿದ್ದಾರೆ, ನಿಮ್ ತಂದೆಯವ್ರನ್ನ ಜೊತೆ ಕರ್ಕೊಂಡು ಹೋಗಿ. ಯಾಕೆ ಗೊತ್ತಾ? ಈ ಕ್ಷೇತ್ರ ಜನರು ನಿಮ್ ತಂದೆ ಓಟ್ ಹಾಕಿದ್ದಾರೆ ಲೋಕಸಭಾ ಸದಸ್ಯರಾಗುವಾಗ. ಈ ಕ್ಷೇತ್ರ ಜನ ಋಣ ಕೂಡ ನಿಮ್ ತಂದೆ ಮೇಲಿದೆ. ಹೋಗ್ರಿ ಇಬ್ರು ಕೇಳ್ರಿ, ಮಾಡಿದಿರಾ ಕೆಲಸ? ಮಾಡಿದೀರಾ? ಏನು ಮಾಡ್ಲಿಲ್ಲ. ದುರ್ದೈವ ಏನಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಬಹುತೇಕ ನಮ್ಮ ಸಹೋದರರಿಗೆ ಕನ್ನಡದ ಪತ್ರಿಕೆ ಓದಿ ತಿಳ್ಕೊಳ್ಳಕ್ಕೆ ಬಹಳ ಕಷ್ಟ. ಅದನ್ನ ನೀವು ದುರುಪಯೋಗ ಮಾಡಿಕೊಂಡು ಈ ರೀತಿ ಅವರನ್ನ ಏಮಾರಿಸಿ ಅವರಿಗೆ ದಿಕ್ ತಪ್ಪಿಸಿ ಈ ರೀತಿ ಕೆಲಸಗಳು ಮಾಡ್ತಾ ಇದ್ದೀರಾ. ಸರಿನಾ? ನ್ಯಾಯನೇನ್ರಿ? ನೀವ್ ಹೇಳ್ಬೇಕು. ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಜೆಡಿಎಸ್ ಅವರ ರಾಜಕೀಯ ಪಕ್ಷ ಉಪಯೋಗಕ್ಕಲ್ಲ, ಸಾರ್ವಜನಿಕವಾಗಿ ಕೆಜಿಎಫ್ ಜನವನ್ನ ಕಾಪಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರದ MLA ಆಗಿದ್ದೀನಿ, ಆ ಕ್ಷೇತ್ರ ಜನ ನನಗೆ ಓಟ್ ಹಾಕಿದ್ದಾರೆ, ಮೊದಲು ಆದ್ಯತೆ ಆ ಜನರ ರಕ್ಷಣೆಗೋಸ್ಕರ ಅಂತೇಳಿ ನೀವು ಅಲ್ಲಿ ಹೋರಾಟ ಮಾಡ್ಬೇಕಾಗಿತ್ತು. ನೀವು ಮಾಡ್ಲಿಲ್ಲ. ನಾವು ಕಾದ್ ನೋಡಿದ್ವಿ. ಅನೇಕ ಜನ ಕೆಜಿಎಫ್ ಕ್ಷೇತ್ರ ಜನರು ಕಾಯ್ತಾ ಇದ್ರು. ಸಂಪಂಗಿಯವರು ಮಾಜಿ ಶಾಸಕರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ, ಯಾಕೆ ಕೇಳಿಲ್ಲ ಅಂತೇಳಿ. ಸ್ವಾಮಿ, ನಾನು MLA ಆಗಿದ್ದವನು. ವಿಧಾನಸೌಧ ಒಳಗಡೆ ಏನ್ ನಡೀತದೆ, ಆಚೆ ಕಡೆ ಏನ್ ನಡೀತದೆ ಅಂತ ನನಗೂ ಸ್ವಲ್ಪ ಅರಿವಿದೆ. ಯಾವುದೇ ಒಬ್ಬ ವ್ಯಕ್ತಿಗೆ ದಿಢೀರಂತೇಳಿ ನೀವೇನು ಇವತ್ತೇ ಆಗ್ಬೇಕು ನಾಳೆ ಆಗ್ಬೇಕು ಅನ್ನುವಂತ ವ್ಯವಸ್ಥೆ ಇಲ್ಲ. ಅದಕ್ಕೆ ಅವಕಾಶ ಬೇಕು. ಆದ್ರೆ ನಾವು ಇವತ್ತು ನೋಡಿದ್ವಿ, 1 ವಾರ ನೋಡಿದ್ವಿ, 2 ವಾರ ನೋಡಿದ್ವಿ, ತಿಂಗಳಾಯ್ತು. ಈ ರೀತಿ ಪ್ರಯತ್ನಗಳ ನಿಮ್ ಕಡೆಯಿಂದ ನಡೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಸರ್ವೆ ನಂಬರ್ 36ರಲ್ಲಿ 300 ಎಕರೆ ನೀವು ಗುರುತು ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ನೀವು ವರದಿಯನ್ನು ಕೊಟ್ಟಿದ್ದೀರೋ, ಈ ಕೂಡಲೇ ಈ ಕ್ಷೇತ್ರದ ತಾಲೂಕು ದಂಡಾಧಿಕಾರಿಗಳು ನಿಮ್ಮ ಮೇಲೆ ಹೊಣೆಗಾರಿಕೆ ಇದೆ. 32 ಇಲಾಖೆಗೆ ನೀವು ದಂಡಾಧಿಕಾರಿಗಳು, ಕೇವಲ ಒಂದು ಇಲಾಖೆಗಲ್ಲ. ನೀವು ಉತ್ತರವನ್ನು ಕೊಡಬೇಕು ಸಾರ್ವಜನಿಕವಾಗಿ. ಅಧಿಕಾರಿಗಳು ಸಾರ್ವಜನಿಕ ಟ್ಯಾಕ್ಸ್ ನಲ್ಲಿ ನೀವು ಸಂಬಳವನ್ನ ಪಡ್ಕೊಳ್ತಾ ಇದ್ದೀರಿ, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ಆ ದುಡ್ಡಲ್ಲಿ ನಿಮ್ ಸಂಬಳ ಬರ್ತಾ ಇರೋದು. ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇಲ್ಲಿ ಕೇಳ್ತಾ ಇದ್ದಾರೆ ಜನ, ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಕಾರಣಕ್ಕೂ ಕೆಜಿಎಫ್ ಅಲ್ಲಿ ಕಸ ಹಾಕಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಅವ್ರ ಪರವಾಗಿ ನಿಲ್ತೇವೆ. ಈ ಕ್ಷೇತ್ರದ ತಾಲೂಕು ಅಧಿಕಾರಿ ನಾನು ಅಂತ ಹೇಳ್ತಕ್ಕಂಥ ಮಾತನ್ನ ನೀವು ಮಾಧ್ಯಮದಲ್ಲಿ ಹೇಳ್ಬೇಕಾಗತ್ತೆ ಅಧಿಕಾರಿಗಳೇ. ಇದೊಂದು ಭಾಗ. ಎರಡನೇದು, ನೀವೇನೇನು ಮಾತಾಡಂಗಿದ್ರೆ ಆ ಕಡೆ ಹೋಗಿ ಮಾತಾಡ್ರಿ. ವಿಕೋಟ ಬಾಡಲ್ಲಿ ಎಂಜಿಊರ್ಕೂರ್ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಕದ್ರಿಗಾನಕೊಪ್ಪ ಸರ್ವೆ ನಂಬರ್ 3ರಲ್ಲಿ 5 ಎಕರೆ, ಎಂಜಿಊರ್ಕೂರ್ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಅಲ್ಲಿ ಕದ್ರಿಗಾನಕೊಪ್ಪದ 20 ಎಕರೆ, ಎಂಜಿಊರ್ಕೂರ್ಗೆ 71ನೇ ಸರ್ವೆ ನಂಬರ್ ಸೇರಿರ್ತಕ್ಕಂಥದ್ದು 20 ಎಕರೆ, 5 ಎಕರೆ, ಒಟ್ಟು 25 ಎಕರೆ. ఇప్పుడు కూకొండ వాళ్ళంతా తెలుగుని కన్నడంలోనే మాట్లాడుతా ఉన్నాను. దయచేసి కన్నడంలోనే మాట్లాడుతాను, అర్థం చేసుకోండి. ನಮ್ಮ ತಾಲೂಕಲ್ಲಿ ಏನ್ ನಡೀತದೆ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ಯಾರು ಕೂಡ ಯಾರು ಅಮಾಯಕರಂತೇಳಿ ಎಲ್ಲರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ನಾವು ಯಾರು ಬಿಡಬಾರ್ದು. ಅಲ್ಲಿ ಏನ್ ನಡೀತು? APMCಗೆ 25 ಎಕರೆ ಜಾಗ ಸರ್ಕಾರ ನಿಗದಿ ಮಾಡ್ತು. ಆ 25 ಎಕರೆಯಲ್ಲಿ APMC ಮಾಡ್ಲಿಕ್ಕೆ ಜಾಗ ಸಮತಟ್ಟಿಲ್ಲ. ಆ ಸಮತಟ್ಟು ಮಾಡ್ಕೊಳ್ಳಕ್ಕೆ ಸಣ್ಣ ಪುಟ್ಟ ಕಲ್ಲುಗಳಿರೋದನ್ನ 585 ಮೆಟ್ರಿಕ್ ಟನ್ ಅನ್ನ ನೀವು ಅಲ್ಲಿ ಸಮತಟ್ಟು ಮಾಡಿ ಅಲ್ಲಿ ತೆಗೀರಿ ಅಂತ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು
ಮಾನ್ಯ ಎಪಿಎಂಸಿ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಪತ್ರಿಕಾ ಪ್ರಕಟಣೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದನ್ನ ತೆಗೀಲಿಕ್ಕೆ ಹರಾಜು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಕಾವೇರಹಳ್ಳಿ ದಶರಥ್ ರೆಡ್ಡಿ ಅನ್ನೋರಿಗೆ 585 ಟನ್ ಮಾತ್ರ ನೀವು ಸಮತಟ್ಟು ಮಾಡಿ ಇಲ್ಲಿ ಸ್ವಚ್ಛ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಟೆಂಡರ್ ಆಗಿದೆ. ಅವರು ಟೆಂಡರ್ ಭಾಗವಹಿಸಿ ಅವರು ಅದಕ್ಕೆ ಶುಲ್ಕವನ್ನ ರಾಯಲ್ಟಿಯನ್ನ ಕಟ್ಟಿ ಅವರನ್ನ ತೆಗೆದುಕೊಂಡಿದ್ದಾರೆ. ಇವತ್ತೇನ್ ನಡೀತದೆ? ದಶರಥ್ ರೆಡ್ಡಿ ಅವರು ಲೂಟಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ಕೋಲಾರದ ಪಿಳ್ಳೆ ದುರ್ಗತಿ ಎಂತದಂತ ಹೇಳಿದ್ರೆ ನನಗೆ ಬಹಳ ನೋವಿನಿಂದ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖಂಡಗಳು ರಾತ್ರಿ ಹಗಲು ದುಡಿದು ನಮ್ಮ ಶಾಸಕ ಗೆಲ್ಲಬೇಕು ಅಂತೇಳಿ ಯಾರ್ಯಾರು ಕಷ್ಟಪಟ್ರು ಅವ್ರಿಗೆಲ್ಲರಿಗೂ ಕೊಟ್ಟಿರೋದೇನು ಅದು ನನಗೆ ನೋವು. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಎದುರಿಸ್ತೀವಿ, ಚುನಾವಣೆ ಬಂದಾಗ ಆ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತೇಳಿ ಹೋರಾಟ ಮಾಡಿದ್ರಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು, ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು, ಅವ್ರ ಪರಿಸ್ಥಿತಿ ಏನಾಗಿದೆ? ಕೋಲಾರದಲ್ಲಿ ಪಿಲ್ಲೇಗೌಡ್ರು ಅಂತ ಯಾರು ನನಗೆ ಗೊತ್ತಿಲ್ಲ, ಕೋಲಾರದ ಭರತ್ ಮತ್ತೆ ಬೇತಮಂಗಲದ ಅಮರೇಂದ್ರ ಮೌಲಿ ಮತ್ತೆ ವೇಲಾಂಗಣ್ಣಿನ ಕೀಳಾಂಗಣ್ಣಿನ ಅದು ಎರಡರಲ್ಲಿ ಊರು ಮೇಲಾಂಗಣ್ಣಿಯ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲರಿಂದ ಭಾರ್ಗವ್ ಪ್ರಾಂಶುಪಾಲರು, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಒಬ್ಬ ಪ್ರಿನ್ಸಿಪಾಲು, ಇಷ್ಟೂ ಜನ ಸೇರಿ ಸುಮಾರು 5,000 ಟನ್ ಅಲ್ಲಿ ಖನಿಜವನ್ನು ಎತ್ಬಿಟ್ಟಿದ್ದಾರೆ. ಗ್ರಾನೈಟ್ ಸುಮಾರು 5,000 ಟನ್ ಇವ್ರು ಎತ್ತಬೇಕಂತ ಆದೇಶ ಕೊಟ್ಟಿರೋದೆಷ್ಟು? 585 ಟನ್ ಬಂಧುಗಳೇ. ಇವ್ರು ಎತ್ತಿರೋದೆಷ್ಟು? ಆ 585 ಟನ್ ಎತ್ತಬೇಕಂತ ಯಾರು ಅಧಿಕಾರಿಗಳು ಬಂದು ಗುರುತು ಮಾಡಿದ್ರು ಆ ಪ್ರತಿ ಕಲ್ಲಲ್ಲೂ ನಂಬರ್ ಹಾಕಿದ್ದಾರೆ. ಆ ಕಲ್ಲುಗಳು ಇಲ್ಲೇ ಇವೆ, ಅದನ್ನ ಎತ್ತಿಲ್ಲ, ಅದಿಲ್ಲೇ ಇವೆ. ಯಾರನ್ನ ಹೇಳಿದ್ರೆ ಇನ್ನೇ ಈ ಕಡೆ ಒಂದಪ್ಪ ನಿಂಗೆ ಎತ್ತలేదు, ನಿನ್ನ ಎತ್ತವರೆಗೂ మేము ಪೈಯಲ್ಲೇ ಅಂತ ಹೇಳ್ತಾರೆ ಅವರು. ಅದ್ರ ಎತ್ತರದ ಯಾವುದು? ಬೇರೆ ಕಲ್ಲುಗಳು. 5,000 ಟನ್ನು. ನನಗೆ ಗೊತ್ತಿಲ್ಲ ಅದಕ್ಕೆ ನಿಗದಿತ ಬೆಲೆ ಎಷ್ಟಂತ. ಅಂದಾಜು ನಾನು ಕೆಲವರನ್ನ ಕೇಳಿದೆ, ಸುಮಾರು 30 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಖನಿಜವನ್ನ ಲೂಟಿ ಮಾಡಿದ್ದಾರೆ. ವೀರೋಡ್ಗೆ ಮಾಡಿದ್ದಾರೆ, ಕೃಷ್ಣಗಿರಿಗೆ ಮಾಡಿದ್ದಾರೆ, ಇದು ನಮ್ಮ ಮಾಲೂರ್ಗೆ ಮಾಡಿದ್ದಾರೆ, ಜಿಗಣಿ ಕಾರ್ಖಾನೆಗಳಿಗೆ ಮಾಡಿದ್ದಾರೆ. ಇವರು 4 ಜನ. ನಾನು ಯಾಕೆ ಬಹಿರಂಗವಾಗಿ ಇಷ್ಟು ಹೆಸರುಗಳು ಹೇಳ್ತೀನಿ ಅಂತೇಳಿ ನೀವು ಕೇಳಬಹುದು ಮಾಧ್ಯಮದ ಸ್ನೇಹಿತರು. ಆಮೇಲೆ ಸರ್ ಅದಕ್ಕೇನು ಆಧಾರ ಇದೆ ಅಂತೇಳಿ ಆಧಾರನ ಹುಡುಕ್ತಾನೆ ಹೋಗ್ತಾ ಇದ್ದೀನಿ ನಾನು ದಿನಾನು ಕೂಡ. ಅಧಿಕಾರಿಗಳು ಪತ್ರ ಬರ್ತಿದ್ದೀನಿ, ಎಪಿಎಂಸಿ ಅಧಿಕಾರಿಗಳು ಕೇಳ್ತಾ ಇದ್ದೀನಿ, ಅವರು ಪತ್ರ ಕೊಡೋಕೆ ತಡಬಾಡಿಸ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಇವತ್ತು ಬಹಳ ಅಡ್ವಾನ್ಸ್ ಟೆಕ್ನಾಲಜಿ, ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ. ಈ 4 ಜನರ ಟವರ್ ಲೊಕೇಶನ್ ನೀವು ಹಾಕ್ಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಗಣಿ ಭೂವಿಜ್ಞಾನ ಅಧಿಕಾರಿಗಳು, ಇವ್ರು 4 ಜನರು ರಾತ್ರಿ 12 ಗಂಟೆ ಆದ್ರೂ ಅಲ್ಲೇ ಇರ್ತಾರೆ. ಟವರ್ ಲೊಕೇಶನ್ ತಗೊಂಡು ಎಲ್ಲರೂ ಅಲ್ಲೇ ಇರ್ತಾರೆ, ಆ ಜಾಗದಲ್ಲೇ ಇರ್ತಾರೆ. ಇವ್ರು ಮಾರಬೇಕು ಅಂತೇಳಿ ಎಲ್ಲೂ ಕೂಡ ಇವರು ಕಾರ್ಯಾದೇಶದಲ್ಲಿ ಕೊಟ್ಟಿಲ್ಲ. ಇನ್ನೂ ಅಲ್ಲಿ 15-20 ಸಾವಿರ ಟನ್ ಖನಿಜ ಇದೆ. ರಾತ್ರಿ ಅದನ್ನ ಲೂಟಿ ಮಾಡ್ತಾರೆ. ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಕೆಲಸ ಮಾಡೋದು, ರಾತ್ರಿ 12 ಗಂಟೆ ಮೇಲೆ ಲಾರಿಗಳು ತಕೊಂಡ್ಬಂದು ಎಲ್ಲ ಕಡೆ ಸಾಗಾಟ ಮಾಡೋದು. ಬಂಧುಗಳೇ, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಯೋಚನೆ ಮಾಡ್ರಿ. ಈ 4 ಜನರು ಅಗಲದವಡೆ ಮಾಡೋದನ್ನ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರವಾದಂತ ಸಂಪತ್ತನ್ನ ರಾಜಾರೋಷವಾಗಿ ಲೂಟಿ ಮಾಡಿ ಅವ್ರು ತಕೊಂಡು ಹೋಗ್ತಾ ಇದ್ದಾರೆ. ಈ ರಾಜ್ಯದ ಸಂಪತ್ತನ್ನ, ಈ ಕ್ಷೇತ್ರದ ಸಂಪತ್ತನ್ನ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ನಾವು ಸುಮ್ಮನೆ ಕೂತ್ಕೋಬೇಕೇನೋ? ನಾವು ಕೇಳಬಾರ್ದ? ಇದು ನಮ್ಮ ಹಕ್ಕಲ್ವಾ? ಅದಕ್ಕೆ ಬಂದಿದ್ದೀವಿ ಪ್ರತಿಭಟನೆ ಮಾಡಕ್ಕಿಲ್ಲಿ. ಇನ್ನ ಸರ್ವೆ ನಂಬರ್ 2 ಈಗ RTO ಆಫೀಸ್ ಕಟ್ತಾ ಇದ್ದಾರೆ. ಅದರ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನೂ ಕೂಡ ಇದೆ. 5 ಎಕರೆ ಜಾಗ 2023ರಲ್ಲಿ ಕಂದಾಯ ದಾಖಲೆಗಳಲ್ಲಿ ನಮೂದಾಗುತ್ತೆ. ಏನಂತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಮತ್ತು ಇನ್ನುಳಿದ ಚಟುವಟಿಕೆಗಳನ್ನ ಮಾಡಲಿಕ್ಕೆ 5 ಎಕರೆಯನ್ನ ನಾವು ಮೀಸಲಿರಿಸಿದ್ದೇವೆ ಅಂತೇಳಿ. ಆದ್ರೆ ನೀವು ದಾಖಲೆಗಳನ್ನ ಈಗ ತೆಗೆದು ನೋಡಿ,
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಬರೆದಂತ ಮಹಾಪುರುಷರ ಹೆಸರಲ್ಲಿದ್ದಂತ ಜಮೀನನ್ನ ನೀವು ತೆಗೆದಾಕಿದ್ದೀರಿ ಅಂತ ಹೇಳಿದ್ರೆ, ಈ ಒಳಗಡೆ ಕೂತಿರ್ತಕ್ಕಂಥ ತಹಸೀಲ್ದಾರ್ ಅವರು, ನೀವು ತಹಸೀಲ್ದಾರ್ ಆಗಬೇಕಾದ್ರೆ ಇಲ್ಲ ಕೆಲಸಕ್ಕೆ ಸೇರ್ಬೇಕಾದ್ರೆ ನೀವು ಕೊಟ್ಟಂತ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ತಾತ, ನಿಮ್ಮ ಅಪ್ಪ, ನಿಮ್ಮ ಮುತ್ತಾತ ಅಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ನಾವು ಕೇಳಬಾರ್ದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿದ್ದಂತ ಜಮೀನನ್ನ ಯಾಕೆ ನೀವು ತೆಗೆದ್ರಿ? ಯಾವ ಉದ್ದೇಶಕ್ಕೆ ತೆಗೆದ್ರಿ ನೀವು? ನಾನು ಕೂಡ ಮೈಕ್ ಹಿಡ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಇದಕ್ಕೆ ಕೊಟ್ಟಂತ ಧೈರ್ಯ ಮತ್ತೆ ನಮಗೆ ಕೊಟ್ಟಂತ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಮೀಸಲು ಕ್ಷೇತ್ರ, ಅದಕ್ಕಾಗಿ ನಮ್ಮ ಒತ್ತಾಯ ಇದೆ, ಅದಕ್ಕಾಗಿ ನಮ್ಮ ಪ್ರತಿಭಟನೆ. ಬಿಜೆಪಿಯಲ್ಲಿ ಯಾವುದೇ ಇರಲಿ, ಅವರ ಹೆಸರಲ್ಲಿ ಸ್ಮಾರಕ ಮಾಡಬೇಕು ಅಂತೇಳಿ ನೀವು ನಿಗದಿ ಮಾಡಿದ ಮೇಲೆ ಆ ಜಮೀನನ್ನು ಯಾಕೆ ತೆಗೆದ್ರೆ? ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೆದಿರ್ತಕ್ಕಂಥ ರೀತಿಯಲ್ಲಿ ನೀವು ಅದನ್ನು ಯಾರಿಗಾದ್ರೂ ಪರವಾರ ಮಾಡಕ್ಕೆ ಅದ್ರ ಉದ್ದೇಶ ಇದೆಯೇನೋ? ಇದು ನಮ್ಗೆ ಸಂಶಯ ಕಾಣೋದಿಲ್ವಾ? ನಮ್ಗೆ ಅನುಮಾನ ಬರೋದಿಲ್ವಾ? ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಪರವಾಗಿ ಅವರು ಹೋರಾಟ ಮಾಡಿದ್ದಾರೆ, ಅವ್ರ ಹೆಸರಿಗೆ ಮತ್ತೆ ಉಳಿಸಿ. ಆ ವಿಚಾರದಲ್ಲಿ ಪರಿಶೀಲನೆ ಬೇಡ ಅನ್ನೋದು ಆಯ್ತು. ನಾನು ಒಂದ್ ಹೇಳಕ್ ಬಂದಿದ್ದೀನಿ ಅಂತಂದ್ರೆ, ಅದು ಅವಾಗ ಸಭೆ ಸ್ಟೇಜಲ್ಲಿ ಓವರ್ಲ್ಯಾಪ್ ಆಗಿತ್ತಂತ ಸರ್ಕಾರ ಮಟ್ಟದಲ್ಲಿ ಆಗಿರೋದು. ಅದಕ್ಕೆ ಒಂದ್ಸ ಅಲ್ಲಿಂದ ರದ್ದಾಗಿರೋದ್ರ ಬಗ್ಗೆ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಮತ್ತೆ ಅದನ್ನ ಕೊಡೋದ್ರ ಬಗ್ಗೆ ನಾನು ಡಿಸ್ಕಷನ್ ಇದೆ ಅಂತ ಅಷ್ಟೇ ಹೇಳಿದ್ದು. ಅರ್ಥ ಆಯ್ತಲ್ಲ? ಹೌದು. ಕೆಲಸ ನಿಲ್ಸಿದ್ದಾರೆ, ಮೈನ್ಸು ನಿಲ್ಸಿದ್ದಾರೆ. ರೂಟಿ ಇದ್ದಾಗ ತಾವು ಹೋಗಿ ನೋಡಿರ್ತೀರಿ, ಅವ್ರು ನಿಲ್ಸಿದ್ದಾರೆ. ರಾತ್ರಿ ಹೊತ್ತು ಸಾಗಾಟ ಮಾಡ್ತಾರೆ, ಈಗ ಹಗಲೇ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಧಿಕಾರಿಗಳು ಗಮನಕ್ಕೆ ಬಂದ್ರು ಸುಮ್ನೆ ಇದ್ರು ಅಂತ ಆರೋಪ ಬರ್ತದೆ. ಯಾಕೆ ಸುಮ್ನೆ ಆಗಿ? ಇದಕ್ಕೆ ನೀವು ಕೂಡಲೇ ಅದಕ್ಕೆ ದಯಮಾಡಿ ನೀವು ಇವತ್ತು ಕ್ರಮ ತಗೋ. ನಾನು ಯಾಕಂದ್ರೆ ಪರ್ಮಿಷನ್ ಕೊಟ್ಟು ನಮ್ಮಿಂದ ಇಲಾಖೆಗೆ 25 ಎಕರೆನ APMCಗೆ ಗೋಮಾಳ ಜಮೀನ ಕೊಟ್ಟಿದೀವಿ, ಸುಮಾರು ಒಂದು 2-3 ವರ್ಷಗಳ ಹಿಂದೆನೆ. ಸೊ ಹಾಗಾಗಿ ಮೈನ್ಸ್ ಅವರು ಈಗ ಕಲ್ಲಿನ ಬಗ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮೈನ್ಸ್ ಅವ್ರ ಹತ್ರ ಚರ್ಚೆ ಮಾಡ್ತೀನಿ ಅದನ್ನ. ಮತ್ತೆ ಈಗ ಸ್ಟಾಪ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಿದೆ. ಈಗ ಇವ್ರು ಹೇಳ್ತಾ ಇರೋದ್ರ ಬಗ್ಗೆ ಅದನ್ನ ಹೇಳಕ್ ಬರ್ತಾ ಇದ್ದೀನಿ. ಈಗ ಏನ್ ಹೇಳ್ತಾ ಇದಾರೆ ಅಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಖಂಡಿತ ಉಪನಿರ್ದೇಶಕರು ಭೂ ವಿಜ್ಞಾನ ಇಲಾಖೆ ಅವ್ರ ಬಗ್ಗೆ ಅವ್ರ ಹತ್ರ ಈಗ ಇವಾಗ್ಲೇ ಚರ್ಚೆ ಮಾಡ್ತೀನಿ ಅಂತ.